ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಆದರ್ಶ ವಿದ್ಯಾಲಯ ಆಗಿರ್ಬೋದು ಅಥವಾ ಇನ್ನಿತರ ಇಲ್ಲಿ ಎಕ್ಸಾಮ್ಗಳಲ್ಲಿ ಅಂದರೆ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಗಳಲ್ಲೂ ಕೂಡ ಕೇಳಬಹುದಾದಂತಹ ಇಲ್ಲಿ ಸಮಾಜ ವಿಜ್ಞಾನ ವಿಷಯದ ಮೇಲಿನ ಪ್ರಶ್ನೆಗಳನ್ನು ತಮ್ಮೊಂದಿಗೆ ಇಲ್ಲಿ ಚರ್ಚಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಮೊದಲನೇ ಪ್ರಶ್ನೆ, ಆಗ್ರಾದ ತಾಜ್ ಮಹಲನ್ನು ಕಟ್ಟಲು ಬಳಸಿರುವ ಕಲ್ಲು. ಆಪ್ಷನ್ಸ್ಗಳು ನೋಡ್ಬೋದು ಇಲ್ಲಿ ಅಮೃತ ಶಿಲೆ, ಬಳಪದ ಕಲ್ಲು ಆಗಿರ್ಬೋದು, ಅದರೊಂದಿಗೆ ಇಲ್ಲಿ ಕಡಪದ ಕಲ್ಲು ಮತ್ತು ಇಲ್ಲಿ ಡಿ ಆಪ್ಷನ್ ಕೆಂಪು ಕಲ್ಲು ಅಂತಿದೆ. ಇಲ್ಲಿ ಆಗ್ರಾದ ತಾಜ್ ಮಹಲನ್ನು ನಿರ್ಮಾಣ ಮಾಡಲಿಕ್ಕೆ ಬಳಸಿರುವ ಕಲ್ಲು ಯಾವುದು ಅಂದರೆ ಅದು ಅಮೃತ ಶಿಲೆ ಆಗಿದೆ. ಸೊ ಹಾಗಾಗಿ ಮೊದಲನೇ ಆಪ್ಷನ್ ಆಗುತ್ತದೆ. ಇನ್ನು ಅಂಡಮಾನ್ ದ್ವೀಪಗಳು ಇರುವ ಸ್ಥಳ ನೋಡ್ಬೋದು, ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ, ಅಟ್ಲಾಂಟಿಕ್ ಮಹಾಸಾಗರ. 4 ಆಪ್ಷನ್ಸ್ಗಳಲ್ಲಿ ಅಂಡಮಾನ್ ದ್ವೀಪಗಳು ಇರುವಂತಹ ಒಂದು ಸ್ಥಳ ಯಾವುದು ಅಂದರೆ ಇದು ಬಂಗಾಳ ಕೊಲ್ಲಿ ಆಗುತ್ತೆ, ಸಿ ಆಪ್ಷನ್. ಇನ್ನು ನೆಕ್ಸ್ಟ್ ಪ್ರಶ್ನೆ, ಭಾರತದ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ರಾಣಿ. ಇಲ್ಲಿ 4 ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಸಾನಿಯಾ ಮಿರ್ಜಾ, ಮಮತಾ ಪೂಜಾರಿ, ಮಾಲತಿ ಹೊಳ್ಳ, ಪಿ ಟಿ ಉಷಾ. ಇಲ್ಲಿ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ರಾಣಿ ಭಾರತದ್ದು ಯಾರು ಅಂದರೆ ಅದು ಪಿ ಟಿ ಉಷಾ ಅಂತ ಹೇಳ್ಬೋದು. 83ನೇ ಪ್ರಶ್ನೆ 4ನೇ ಆಪ್ಷನ್ ಆಗುತ್ತೆ, ಡಿ ಆಪ್ಷನ್. ಇನ್ನು ಹಾಕಿ ತಂಡವೊಂದರಲ್ಲಿ ಆಡುವ ಆಟಗಾರರ ಸಂಖ್ಯೆ 10, 11, 9, 8. ಇಲ್ಲಿ ಹಾಕಿ ಆಡಲಿಕ್ಕೆ ಒಟ್ಟು ಹಾಕಿ ತಂಡವೊಂದರಲ್ಲಿ ಆಡುವ ಆಟಗಾರರ ಸಂಖ್ಯೆ 11. ಇನ್ನು ನೆಕ್ಸ್ಟ್ ಪ್ರಶ್ನೆ, ಆಶ್ರಯ ಯೋಜನೆಯ ಉದ್ದೇಶ. ಇಲ್ಲಿ 4 ಆಪ್ಷನ್ಸ್ಗಳು ನೋಡ್ಬೋದು. ಉಚಿತ ನಿವೇಶನಗಳು ಮತ್ತು ಅನುದಾನಗಳು ಹಾಗೂ ಸಾಲವನ್ನು ಬಡವರು ಮನೆಗಳನ್ನು ಕಟ್ಟಿಕೊಳ್ಳಲು ಒದಗಿಸುವುದಾಗಿದೆ. ಬಾಲಕಿಯರಿಗೆ ಉತ್ತಮ ಭವಿಷ್ಯವನ್ನು ಒದಗಿಸುವುದು, ಗುಣಮಟ್ಟದ ಶಿಕ್ಷಣ, ಶಿಕ್ಷಿತ ಯುವ ಪೀಳಿಗೆಗೆ ಸ್ವಯಂ ಉದ್ಯೋಗವನ್ನು ಒದಗಿಸುವುದು. ಇಲ್ಲಿ ಆಶ್ರಯ ಯೋಜನೆಯ ಉದ್ದೇಶ ಏನು ಅಂದರೆ ಇಲ್ಲಿ ಉಚಿತ ನಿವೇಶನಗಳು ಹಾಗೂ ಅನುದಾನಗಳು ಮತ್ತು ಸಾಲವನ್ನು ಬಡವರ ಮನೆ ಕಟ್ಟಿಕೊಳ್ಳಲು ಒದಗಿಸುವುದು ಆಗಿರುತ್ತದೆ. ಸೊ ಹಾಗಾಗಿ ಮೊದಲನೇ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡ್ಬೋದು ಇಲ್ಲಿ ವಿವಿಧತೆಯಲ್ಲಿ ಏಕತೆ ಎಂದರೆ ಭಿನ್ನತೆಯನ್ನು ಕಡೆಗಣಿಸಿ ಭಾವೈಕ್ಯತೆ ಹೊಂದಿರುವುದು, ಎಲ್ಲರೂ ಒಂದೇ ಜನಾಂಗಕ್ಕೆ ಸೇರಿರುವುದು, ಎಲ್ಲರೂ ಒಂದೇ ಧರ್ಮಕ್ಕೆ ಸೇರಿರುವುದು, ಎಲ್ಲರೂ ಒಂದೇ ಭಾಷೆಯನ್ನು ಮಾತನಾಡುವುದು. ಇಲ್ಲಿ ವಿವಿಧತೆಯಲ್ಲಿ ಏಕತೆ ಅಂದರೆ ಇಲ್ಲಿ ನೋಡಿ ಆಪ್ಷನ್, ಭಿನ್ನತೆಯನ್ನು ಕಡೆಗಣಿಸಿ ಭಾವೈಕ್ಯತೆಯನ್ನು ಹೊಂದಿರುವುದು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಭಾರತದ ಅತಿ ಎತ್ತರದ ಶೃಂಗ. 4 ಆಪ್ಷನ್ಸ್ಗಳು ನೋಡೋಣ. ಮುಳ್ಳಯ್ಯನಗಿರಿ, ಇಲ್ಲಿ ನೋಡ್ಬೋದು ಅನ್ನಯ್ಯಮಡಿ, ಮೌಂಟ್ ಎವರೆಸ್ಟ್, ಮೌಂಟ್ ಗಾಡ್ವಿನ್ ಆಸ್ಟಿನ್. ಇಲ್ಲಿ ಭಾರತದ ಅತಿ ಎತ್ತರ ಶೃಂಗ ಯಾವುದು ಅಂದರೆ ಮೌಂಟ್ ಗಾಡ್ವಿನ್ ಆಸ್ಟಿನ್ ಆಗುತ್ತದೆ. ನೆಕ್ಸ್ಟು, ಜಮೀನು ಹೊಂದಿರದೆ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುವವರು. ಸಣ್ಣ ಹಿಡುವಳಿದಾರರು ಕೃಷಿ ಕೂಲಿಕಾರರು, ದೊಡ್ಡ ಹಿಡುವಳಿದಾರರು ಜಮೀನ್ದಾರರು. ಇದು ಕೂಲಿಕಾರರು ಆಗುತ್ತದೆ. ಇನ್ನು ಒಳಾಂಗಣ ಆಟಕ್ಕೆ ಉದಾಹರಣೆ ಫುಟ್ಬಾಲ್, ಕ್ರಿಕೆಟ್, ಹಾಕಿ, ಟೇಬಲ್ ಟೆನ್ನಿಸ್. ಇವು 3 ಇದಾವಲ್ಲ, ಇದು ಹೊರಾಂಗಣ ಆಟ ಆಗುತ್ತೆ. ಟೇಬಲ್ ಟೆನ್ನಿಸ್ ಇದೆಯಲ್ಲ ಒಳಾಂಗಣ ಆಟ ಆಗುತ್ತದೆ, 4ನೇ ಆಪ್ಷನ್. ಜೇನು ಕುರುಬ ಬುಡಕಟ್ಟಿನ ಜನರು ವಾಸಿಸುವ ಜಿಲ್ಲೆ ಕೊಡಗು, ದಕ್ಷಿಣ ಕನ್ನಡ, ಕಲಬುರಗಿ, ಬೆಳಗಾವಿ. ನೋಡಿ ಜೇನು ಕುರುಬ ಇರುವುದು ಮೈಸೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ, ಹಾಗಾಗಿ ಎ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ಬೋದು, ನವೀಕರಿಸಬಹುದಾದ ಸಂಪನ್ಮೂಲ. ಕಲ್ಲಿದ್ದಲು, ಪೆಟ್ರೋಲ್, ಡೀಸೆಲ್, ಗಾಳಿ. ನೋಡಿ ಇಲ್ಲಿ ನವೀಕರಿಸಬಹುದಾದ ಅಂದರೆ ಅದನ್ನು ಮತ್ತೆ ಮತ್ತೆ ಬಳಸಿದರೂ ಕೂಡ ಖಾಲಿಯಾಗುವುದಿಲ್ಲ, ಖರ್ಚಾಗುವುದಿಲ್ಲ. ಅಂತಹ ಸಂಪನ್ಮೂಲ ಯಾವುದು ಅಂದರೆ ಅದು ಗಾಳಿ ಆಗುತ್ತದೆ. ಇನ್ನು ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಬಳಸದಿರುವ ಕೃಷಿ ಪದ್ಧತಿ. ರಾಸಾಯನಿಕ ಕೃಷಿ, ಸಾವಯವ ಕೃಷಿ, ನೀರಾವರಿ ಕೃಷಿ, ಮಳೆಯಾಧಾರಿತ ಕೃಷಿ. ನೋಡಿ ಸಾವಯವ ವ್ಯವಸಾಯ ಪದ್ಧತಿಯಲ್ಲಿ ನಾವು ಏನು ಮಾಡ್ತೀವಿ, ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಬಳಸುವುದಿಲ್ಲ, ಹಾಗಾಗಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ಪಾದಾಚಾರಿಗಳು ರಸ್ತೆಯನ್ನು ದಾಟಬೇಕಾದ ನಿಗದಿತ ಸ್ಥಳ. ಬಾಣದ ಗುರುತು, ತಿರುವಿನ ಗುರುತು, ಜಿಬ್ರಾ ಪಟ್ಟೆ ಹಾಗೂ ಚೌಕ. ಇದು ಜಿಬ್ರಾ ಕ್ರಾಸ್ ಏನಂತೀವಿ, ಅದು ಪಾದಾಚಾರಿಗಳು ರಸ್ತೆಯನ್ನು ದಾಟಬೇಕಾದ ನಿಗದಿತ ಸ್ಥಳ. ದೂರವಾಣಿಯನ್ನು ಕಂಡುಹಿಡಿದ ವಿಜ್ಞಾನಿ ಗ್ರಹಂ ಬೆಲ್, ಮಾರ್ಕೋನಿ, ಜಾನ್ ಬೇಯರ್ಡ್, ರೈಟ್ ಸಹೋದರರು. ಇಲ್ಲಿ ನೋಡ್ಬೋದು ದೂರವಾಣಿ ಕಂಡುಹಿಡಿದವರು ಗ್ರಹಂ ಬೆಲ್ ಅವರು, ಹಾಗಾಗಿ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ಬೋದು, ಪ್ರಪ್ರಥಮ ಬಾರಿಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡ ಚಿತ್ರನಟ ವಿಷ್ಣುವರ್ಧನ, ಅಂಬರೀಷ್, ಕೆ ಎಸ್ ಅಶ್ವಥ್, ಡಾಕ್ಟರ್ ರಾಜ್ಕುಮಾರ್ ಅವರು. ಇಲ್ಲಿ ಡಿ ಆಪ್ಷನ್ ಇದೆಯಲ್ಲ, ಇದು ಆನ್ಸರ್ ಆಗುತ್ತೆ. ಕಬ್ಬಿಣದ ಉಪಕರಣಗಳನ್ನು ತಯಾರು ಮಾಡುವವರು ಯಾರು ಅಂದರೆ ಚಮ್ಮಾರ, ಕಮ್ಮಾರ, ಕುಂಬಾರ, ಬಡಗಿ. ನೋಡ್ಬೋದು ಇಲ್ಲಿ ಇದು ಯಾವುದು ಆನ್ಸರ್ ಆಗುತ್ತೆ ಅಂದರೆ ಕಮ್ಮಾರ ಆಗುತ್ತದೆ. ಇನ್ನು ರಾಷ್ಟ್ರೀಯ ಹಣ್ಣು ಸೇಬು, ಬಾಳೆ, ಮಾವು, ಕಿತ್ತಳೆ. ಆನ್ಸರ್ ಯಾವುದು ಅಂದರೆ ಮಾವು ಆಗುತ್ತದೆ. ಇದೊಂದು ರಾಷ್ಟ್ರೀಯ ಹಣ್ಣು. ಕೆಂಪು ಕೋಟೆ ಇರುವ ಸ್ಥಳ ದೆಹಲಿ, ಮುಂಬೈ, ಚೆನ್ನೈ, ಬೆಂಗಳೂರು. ಕೆಂಪು ಕೋಟೆ ಇರುವುದು ಭಾರತದ ರಾಜಧಾನಿ ದೆಹಲಿಯಲ್ಲಿ, ಈ ಆಪ್ಷನ್. ಬಾದಾಮಿಯಲ್ಲಿರುವ ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಲು ಬಳಸಿರುವ ಕಲ್ಲುಗಳು ಬಳಪದ ಕಲ್ಲು, ಕಡಪ ಕಲ್ಲು, ಅಮೃತಶಿಲೆ, ಮರಳು ಕಲ್ಲು. ಬಾದಾಮಿಯಲ್ಲಿರುವ ಗುಹಾಂತರ ದೇವಾಲಯ ನಿರ್ಮಿಸಲಿಕ್ಕೆ ಬಳಸಿರುವುದು ಯಾವುದು ಅಂದರೆ ಮರಳು ಕಲ್ಲು, ಡಿ ಆಪ್ಷನ್. ಮರುಭೂಮಿಯಲ್ಲಿ ನೀರು ದೊರೆಯುವ ಫಲವತ್ತಾದ ಪ್ರದೇಶ ಕಣಿವೆ, ಒಯಾಸಿಸ್, ಗಿರಿಕಂದರ, ಸರೋವರ. ನೋಡ್ರಿ ನೀರು ದೊರೆಯುವುದು ಯಾವುದು ಅಂದರೆ ಅದಕ್ಕೆ ಒಯಾಸಿಸ್ ಅಂತ ಕರಿತೀವಿ. ಇವು ಪರಿಸರ ಅಧ್ಯಯನ ಅಥವಾ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಆಗಿರುತ್ತವೆ.
ಇವುಗಳು ಇಲ್ಲಿ TETಗಾಗಿರ್ಬೋದು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಇವು ಉಪಯುಕ್ತವಾಗುತ್ತವೆ ಅನ್ನುವಂಥ ಮಾಹಿತಿಯನ್ನು ತಮಗೆ ನೀಡ್ತಾ ಇದ್ದೀನಿ.